ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಕಳೆದ 70 ದಿನಗಳಿಂದ ತಾತಪ್ಪ ಕ್ಯಾಂಪ್ ಬಳಿ ನಡೆಯುತ್ತಿರುವ ಹೋರಾಟ ತೀವ್ರತೆ ಪಡೆದುಕೊಂಡಿದ್ದು, ಸ್ಥಳಕ್ಕೆ ಸಹಾಯಕ ಆಯುಕ್ತರು, ತಹಸೀಲ್ದಾರರು, 200ಕ್ಕೂ ಹೆಚ್ಚು ಪೊಲೀಸರ ದಂಡನ್ನು ಕರೆದುಕೊಂಡು ಬಂದು ಹೋರಾಟಗಾರರನ್ನು ಬಂಧಿಸಿ ಕೇಸು ದಾಖಲಿಸಿದ ಪ್ರಕರಣಕ್ಕೆ ಸಾಕ್ಷಿಯಾಯಿತು. ಕಳೆದ 70 ದಿನಗಳಿಂದ ಸಿಪಿಎಂಎಲ್ ನೇತೃತ್ವದಲ್ಲಿ ನಡೆದ ಭೂರಹಿತರ ಹೋರಾಟ 70ನೇ ದಿನಕ್ಕೆ ಕಾಲಿಟ್ಟಿತ್ತು. ಈ ನಡುವೆ ಭೂರಹಿತರ ಹೋರಾಟ ಕಾವು ಪಡೆಯುತ್ತಿದ್ದಂತೆ ವೆಂಕಟರಾವ್ ನಾಡಗೌಡರ ಕುಟುಂಬ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದು, ವಾದ ಪ್ರತಿವಾದಗಳನ್ನು ಆಲಿಸಿದ ಹೈಕೋರ್ಟ್ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗಲು ಆದೇಶ ಮಾಡಿದ್ದು, ಹೋರಾಟಗಾರರಿಗೆ ತಾತ್ಕಾಲಿಕ ಹಿನ್ನಡೆಯಾಗಿದ್ದು, ಕೂಡಲೇ ಹೋರಾಟಗಾರರು ಜಾಗ ಖಾಲಿ ಮಾಡಲೇಬೇಕು ಎಂದು ಸಹಾಯಕ ಆಯುಕ್ತ ತಹಸೀಲ್ದಾರ್ ಮನವೊಲಿಸಲು ಪ್ರಯತ್ನ ಮಾಡಿದರು. ಆದರೆ ಹೋರಾಟಗಾರರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದು ವಾತಾವರಣ ಬಿಗುವು ತಾಳುತ್ತಿದ್ದಂತೆ ಪೊಲೀಸರು ಹೋರಾಟಗಾರರನ್ನು ಬಂಧಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಹಾಯಕ ಆಯುಕ್ತರು, ನಾವು ನ್ಯಾಯಾಲಯದ ಆದೇಶ ಪಾಲಿಸಲೇಬೇಕು. ಭೂಮಿ ಭೂರಹಿತರಿಗೆ ನೀಡಲು ನಿಯಮಗಳು ಇವೆ. ಅದಕ್ಕೆ ಭೂ ನ್ಯಾಯ ಮಂಡಳಿಯೂ ಇದೆ. ಇದು ಸರ್ಕಾರಿ ಭೂಮಿ ಎಂದು ಆದೇಶವಾದ ಕೂಡಲೇ ಮುಂದಿನ ಪ್ರಕ್ರಿಯೆ ಆರಂಭವಾಗುತ್ತದೆ. ಹೋರಾಟಗಾರರು ಸಹಕಾರ ನೀಡಬೇಕು. ಇಲ್ಲದಿದ್ದರೆ ಅನಿವಾರ್ಯವಾಗಿ ನಾವು ಕಾನೂನು ಕ್ರಮಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಹೇಳಿದರು. ಹೋರಾಟಗಾರ ಎಂ ಗಂಗಾಧರ್ ಮಾತನಾಡಿ, ಎಲ್ಲ ಸರ್ಕಾರಗಳು ಉಳ್ಳವರ ಪಾಲಿಗೆ ಇವೆ. ಸರ್ಕಾರಿ ಭೂಮಿ ಎಂದು ಇದ್ದರೂ ಅಧಿಕಾರಿ ಶಾಹಿ ಆಟ ಆಡುತ್ತಿರುವುದು ನಿಜಕ್ಕೂ ಖಂಡನೀಯ. ಈ ಹೋರಾಟ ಇಲ್ಲಿಗೆ ಮುಗಿಯದು, ನಿರಂತರವಾಗಿರುತ್ತದೆ ಎಂದು ಕ್ರಾಂತಿಯ ಘೋಷಣೆ ಕೂಗಿ ಬಂಧನಕ್ಕೊಳಗಾದರು. ಕಳೆದ ದಶಕಗಳಿಂದಲೂ ಈ ಭೂಮಿ ಮಾಜಿ ಶಾಸಕ ನಾಡಗೌಡ ಅವರ ಸ್ವಾಧೀನದಲ್ಲಿತ್ತು. ಭೂಮಿಯಲ್ಲಿ ಬಹುತೇಕ ಭೂಮಿ ನೀರಾವರಿ ಕಡಲೆ ಬೆಳೆಯನ್ನು ಬೆಳೆದಿದ್ದರು. ಈ ಬೆಳೆಯನ್ನು ಕಟಾವು ಮಾಡಲು ಮುಷ್ಕರ ರಹಿತ ಭೂರಹಿತರು ಅಡ್ಡಿಪಡಿಸಿದ್ದರು ಎಂದು ನಾಡಗೌಡ ಕುಟುಂಬ ಆರೋಪಿಸಿದ ಹಿನ್ನೆಲೆಯಲ್ಲಿ ಪ್ರಕರಣ ರಾಜ್ಯ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಇದೀಗ ಯಥಾಸ್ಥಿತಿ ಕಾಪಾಡಬೇಕು ಎಂದು ಹೈಕೋರ್ಟ್ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಹೋರಾಟಗಾರರು ಬಂಧನಕ್ಕೊಳಗಾದರು. ಯಾವುದೇ ಅಹಿತಕರ ಘಟನೆ ಜರುಗದಂತೆ ಡಿವೈಎಸ್ಪಿ ಬಿಎಸ್ ತಳವಾರ್, ಇನ್ಸ್ಪೆಕ್ಟರ್ ದುರ್ಗಪ್ಪ, ಸಿಪಿಐ ವೀರಾರೆಡ್ಡಿ ಸೇರಿದಂತೆ ರಾಯಚೂರು, ಮಾನ್ವಿ ಮತ್ತು ಶಕ್ತಿನಗರ ವಲಯದ 200ಕ್ಕೂ ಹೆಚ್ಚು ಜನ ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಉತ್ತರ ಆಗಬೇಕಾದ್ರೆ ನಾವು ತಹಸೀಲ್ದಾರ್ ಮತ್ತೆ ಗವರ್ಮೆಂಟ್ ಲೀಡರ್ ಯಾರಿದ್ದಾರೆ ಅವ್ರ ಜೊತೆ ಮಾತಾಡ್ಕೊಂಡು ಸರ್ಕಾರ ಪರವಾಗಿ ನಾವು ಅಲ್ಲಿ ಉತ್ತರ ಕೊಡ್ತೀವಿ. ಸೊ ನಾವು ನೆಕ್ಸ್ಟ್ ಡೇಟ್ ಹೈಕೋರ್ಟ್ ಇಂದ ತಗೊಂಡು ಡೇಟ್ ಒಳಗಡೆ ಅಲ್ಲಿ ನಾವು ಉತ್ತರ ಹಾಕ್ತೀವಿ ನಮ್ಮ ಗವರ್ಮೆಂಟ್ ಕಡೆಯಿಂದ. ಸೊ ಈಗ ನಾವು ಏನು ಹೈಕೋರ್ಟ್ದು ಆದೇಶ ಇದೆ ಅದರದ್ದು ಪಾಲನೆ ಮಾಡಬೇಕು. ನಿಮ್ ಎಲ್ಲರಿಗೂ ಒಂದೇನೊಂದು ರಿಕ್ವೆಸ್ಟ್ ಏನಂದ್ರೆ, ಇದು ಏನು ಹೋರಾಟ ಇದೆ ಅಥವಾ ಏನು ಪ್ರಶ್ನೆ ಇದೆ ಅದು ನಾವು ಕೋರ್ಟ್ ಮುಖಾಂತರ ಆಗ್ಲಿ ಅಥವಾ ಟ್ರಿಬ್ಯುನಲ್ ಮುಖಾಂತರ ಆಗ್ಲಿ, ಯಾಕಂದ್ರೆ ಇದರ ಬಗ್ಗೆ ನಾವು ಏನಾದ್ರೂ ತೀರ್ಮಾನ ಅಥವಾ ಡಿಸಿಷನ್ ತಗೊಳ್ಬೇಕಾದ್ರೆ ಇದು ಎಲ್ಲ ಟ್ರಿಬ್ಯುನಲ್ ಅಲ್ಲಿ ಆಗಬೇಕು. ಟ್ರಿಬ್ಯುನಲ್ ಈಗ ರಚನೆ ಸಲುವಾಗಿ ಗವರ್ಮೆಂಟ್ ಇಂದ ಆಗ್ಲೇ ಇದು ಕೇಳಿದ್ದಾರೆ ಮೆಂಬರ್ಸ್. ಅದು ನಾವು ಇರಬಹುದು. ಟ್ರಿಬ್ಯುನಲ್ದು ರಚನೆ ಆಗಿ ಎಲ್ಲ ಸದಸ್ಯರ ಹೆಸರು ಮತ್ತೆ ಟ್ರಿಬ್ಯುನಲ್ದು ರಚನೆ ಆಗಿ ಆ ಟ್ರಿಬ್ಯುನಲ್ ಕೆಲಸ ಚಾಲೂ ಆಗಬಹುದು. ಆ ಟ್ರಿಬ್ಯುನಲ್ ಅಲ್ಲಿ ಇದು ಒಂದು ಕೇಸ್ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ನಾವು ಲಾಸ್ಟ್ ಟೈಮ್ ಒಂದು ಟ್ರಿಬ್ಯುನಲ್ದು ಇದು ಮಾಡುವಾಗ, ಪ್ರೊಸೀಡಿಂಗ್ಸ್ ಮಾಡುವಾಗ ಈ ಕೇಸ್ ಬಗ್ಗೆ ಕೂಡ ನಾವು ನೋಟಿಸ್ ಕಳಿಸಿದ್ದೀವಿ. ಸೊ ನೆಕ್ಸ್ಟ್ ಯಾವಾಗ ಟ್ರಿಬ್ಯುನಲ್ ಬರುತ್ತೆ ಆ ಟ್ರಿಬ್ಯುನಲ್ ಅಲ್ಲಿ ಈ ಕೇಸ್ ಸಂಬಂಧಪಟ್ಟ ನಾವು ವಿಚಾರಣೆ ಚಾಲೂ ಮಾಡ್ತೀವಿ. ಅಲ್ಲಿವರೆಗೆ ನೀವು ಕೇಳಿದ್ದು 2-3 ಪ್ರಶ್ನೆಗಳು ಇತ್ತು. ತಹಸೀಲ್ದಾರ್ಗೆ ಬೇರೆ ಬೇರೆ ಸೆಕ್ಷನ್ ಅಡಿಯಲ್ಲಿ ನೀವು ಆಕ್ಷನ್ ತಗೊಳ್ಳಿ ಅಂತ ನಿಮ್ಮ ಕಡೆಯಿಂದ ಒಂದು ರಿಪ್ರೆಸೆಂಟೇಷನ್ ನೀವು ಎಲ್ಲರ ಕಡೆಯಿಂದ ಕೊಟ್ಟಿದ್ದೀರಿ. ಆ ರಿಪ್ರೆಸೆಂಟೇಷನ್ ಪ್ರಕಾರ ನಾವು ಓದಿದ್ದೀವಿ, ಎಲ್ಲ ಕೇಳಿದ್ದೀವಿ. ಟ್ರಿಬ್ಯುನಲ್ ಆದ ನಂತರ ಬಂದ ನಂತರ, ಯಾಕಂದ್ರೆ ಇದು ಈಗಿಂದು ಅಲ್ಲ, ಅಂದ್ರೆ 2-3 ತಿಂಗಳದ್ದು ಪ್ರಶ್ನೆ ಅಲ್ಲ ಇದು, ಅಥವಾ ಈಗ ಆಗಿದ್ದು ಆದೇಶ ಅಲ್ಲ, 30 ವರ್ಷ ಹಿಂದೆ ಆಗಿತ್ತು. ಅದರ ಪ್ರಕಾರ ಇನ್ನೂವರೆಗೆ ನಡೀತಿತ್ತು. ಆಮೇಲೆ ನಾವು ಟ್ರಿಬ್ಯುನಲ್ ಅಲ್ಲಿ ಕೂಡ ಇದನ್ನ ಮತ್ತೆ ಮುಂದೆ ತಗೊಂಡು ವಿಚಾರಣೆ ಮಾಡ್ತೀವಿ. ಎಲ್ಲ ನಿಮ್ದು ಏನು ರಿಪ್ರೆಸೆಂಟೇಷನ್ ನೀವು ಕೊಡ್ತೀರಿ, ನೀವು ಮನವಿ ಏನು ಕೊಡ್ತೀರಿ ಅದನ್ನ ನಾವು ಕನ್ಸಿಡರ್ ಮಾಡಿ ಅಲ್ಲಿ ವಿಚಾರಣೆ ಮಾಡ್ತೀವಿ. ಅದು ಕಾನೂನು ಪ್ರಕಾರ ಟ್ರಿಬ್ಯುನಲ್ ಅಲ್ಲಿ. ಹೈಕೋರ್ಟ್ ಅಲ್ಲಿ ಕೂಡ ನಾವು ಸರ್ಕಾರ ಪರವಾಗಿ ನಮ್ಮ ಎಲ್ಲರ ಕಡೆಯಿಂದ ಯಾರ್ಯಾರಿದ್ದಾರೆ ಪ್ಯಾರಾವೈಸ್ ರಿವಾರ್ಸ್ ನಾವು
ರೆಡಿ ಮಾಡಿ. ಯಾಕಂದ್ರೆ ಅವಕಾಶ ಕೊಟ್ಟಿಲ್ಲ, ನೀವು ತಪ್ಪು ತಿಳ್ಕೊಬೇಡಿ. ನಾವು ರಿಪ್ರೆಸೆಂಟೇಷನ್ ಅಲ್ಲಿ ನಾವು ಉತ್ತರನೇ ಹಾಕಿಲ್ಲ ಅಂತ, ನಮ್ಗೆ ಏನು ಬಂದು ಉತ್ತರ ಹಾಕಿ ಅಥವಾ ನೆಕ್ಸ್ಟ್ ಡೇಟ್ ನಾವು ಕೊಡ್ತಾ ಇದೀವಿ ಆವಾಗ ಬಂದು ಇದು ಹಾಕಿ ಅಂತ ಇಲ್ಲ. ಈಗ ಅವರು ಡೈರೆಕ್ಟ್ ಆರ್ಡರ್ ಕೊಟ್ಟಿದ್ದಾರೆ, ಮತ್ತೆ ನಾವು ಮುಂದೆ ಈಗ ಹೋಗಿ ಅಲ್ಲಿ ಸರ್ಕಾರ ವೈಸ್ ಅಬ್ಜೆಕ್ಷನ್ ನಾವು ಸರ್ಕಾರ ಪರವಾಗಿನೇ ಹಾಕ್ತೀವಿ. ಸೊ ಅದಕ್ಕೆ ನಿಮ್ಗೆ ಒಂದೇ ಒಂದು ರಿಕ್ವೆಸ್ಟ್, ನಾವು ಹೈಕೋರ್ಟ್ ಅಲ್ಲಿ ಇರ್ಲಿ ಅಥವಾ ಟ್ರಿಬ್ಯುನಲ್ ಅಲ್ಲಿ ಇರ್ಲಿ, ನಾವು ಏನು ನ್ಯಾಯ ಇದರ ಪರವಾಗಿ ಇರಬಹುದು ಅಥವಾ ಪ್ರೊಸೀಜರ್ ಪ್ರಕಾರ, ಕಾಯ್ದೆ ಕಾನೂನು ಪ್ರಕಾರ ಇರಬಹುದು, ಅದು ನಾವು ಈ ಪ್ರಶ್ನೆಯನ್ನ ಅಥವಾ ಈ ಏನು ಸಮಸ್ಯೆ ಇದೆ ಅದನ್ನ ಬಗೆಹರಿಸು ನಾವು ಆದಷ್ಟು ಪ್ರಯತ್ನ ಮಾಡೋಣ. ನಿಮ್ಮ ಎಲ್ಲರಿಗೂ ಒಂದೇ ಒಂದು ರಿಕ್ವೆಸ್ಟು, ಈಗ ಹೈಕೋರ್ಟ್ ಆರ್ಡರ್ ಆದೇಶ ಏನಿದೆ ಅದನ್ನ ನಾವು ಪಾಲನೆ ಮಾಡಲೇಬೇಕು. ಅದಕ್ಕೆ ನಿಮ್ಮ ಎಲ್ಲರಿಗೂ ಒಂದೇ ಒಂದು ರಿಕ್ವೆಸ್ಟು, ನೀವು ಇಲ್ಲಿಂದ ಏನು ಸರ್ವೆ ನಂಬರ್ 419 ಅಲ್ಲಿಂದ ನೀವು ಹೊರಗೆ ಹೋಗಬೇಕು. ಅದು ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮೆಲ್ಲರಿಗೂ ನಮ್ಮ ಆಡಳಿತ ಕಡೆಯಿಂದ. ಇವತ್ತಿಗೆ ನಮ್ಮ ಭೂಧರಣಿ 70ನೇ ದಿನದಲ್ಲಿ ಕಾಲಿಡ್ತಿದೆ, ಹಗಲು ರಾತ್ರಿ. ನಾನು ಒಂದಿಷ್ಟು ಇವ್ರು ಸ್ಪಷ್ಟ ಮಾಹಿತಿ ಕೊಡಬೇಕಾಗ್ತದೆ. ಹೊರಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಮಗೇನು ಆರ್ಡರ್ ಇಲ್ಲ. ಮೊದಲೇ ಮತ್ತೆ ಈಶ್ವರಿಗೆ ಹೇಳ್ತೀನಿ, ಗಂಗಾಧರವರೆಗೂ ಹೋಗ್ಬೇಕು ಅಥವಾ ಧರಣಿವರೆಗೂ ಹೋಗ್ಬೇಕಂತ ಕೋರ್ಟ್ ಆರ್ಡರ್ ಇಲ್ಲ. ನಾನು ನಮ್ಮಲ್ಲಿ ಬರ್ತೇನೆ ಆಮೇಲೆ. 70ನೇ ದಿನದಲ್ಲಿ ಹಗಲು ರಾತ್ರಿ ಚಳಿ, ಮಳೆ, ಗಾಳಿ, ಬಿಸಿಲು ಏನು 3 ಕಾಲನ ಇಲ್ಲಿ ಅನುಭವಿಸಿದ್ದೀವಿ. ಕ್ರಿಮಿಕೀಟಗಳು, ಹಾವು, ಚೇಳುಗಳನ್ನು ಕೂಡ ಎದುರಿಸಿದ್ದೀವಿ. ಧರಣಿ ನಡೆದು ಸರ್ಕಾರಿ ಭೂಮಿ ಅಂತೇಳಿ 1981ರಲ್ಲಿ ಟ್ರಿಬ್ಯುನಲ್ ಆರ್ಡರ್ ಇನ್ನೊಂದು ಸಾರಿ ಎ ಸಿ ಅವರು ಡಿ ಸಿ ಇದು ತಹಶೀಲ್ದಾರ್ ಓದಬೇಕು. ಇನ್ನೊಂದು ಸಾರಿ ತೆಗೆದು ನೋಡಿ ನೀವು. IAS KS ನಾನು ಕಾಲೇ SLC ನಮ್ಮ ಮನುಷ್ಯ. ನಾನು ಟ್ರಿಬ್ಯುನಲ್ ಆರ್ಡರ್ ಪುಟ ನಂಬರ್ 9ರಲ್ಲಿ ಬರೆದರೆ 17 ಪುಟದ ಟ್ರಿಬ್ಯುನಲ್ ಆರ್ಡರ್ ಇದೆ. ಏನಿದೆ, 1164 ಎಕರೆ ಭೂಸುಧಾರಣೆ ಕಾಯ್ದೆ ಪ್ರಕಾರ ಹೆಚ್ಚುವರಿ ಎತ್ತ ಸಿದ್ದಲಿಂಗಮ್ಮ ಗಂಡ ವೆಂಕಟರಾವ್ ಅಂತ ಬರೀತಾರೆ. ಬರೆದ ಮೇಲೆ 100 ಎಕರೆ ಭೂಮಿಯಿಂದ ನನ್ನ ಕುಟುಂಬಕ್ಕೆ 54 ಎಕರೆ ಹೊರ ಭೂಮಿ ಆದರೆ 24 ಎಕರೆ ನೀರಾವರಿ ತರಿ ಭೂಮಿ ಆದರೆ ಇಟ್ಕೊಂಡು ಉಳಿದ ಭೂಮಿ 64 ಎಕರೆಯನ್ನು ನಾನು ಸರ್ಕಾರಕ್ಕೆ ಬಿಟ್ಟು ಕೊಡಲು ಘೋಷಣೆಯನ್ನು ಬರೀತಾರೆ. ಅದರ ಮೇಲೆ ಏನಿದೆ 9ನೇ ಪುಟದಲ್ಲಿ ಎಲ್ಲರೂ ತೆಗೆದು ನೋಡಿ. ನಾನು ವಾಟ್ಸಪ್ ಎಲ್ಲರಿಗೂ ಸೆಂಡ್ ಮಾಡ್ತೀನಿ. ಈಗಾಗಲೇ ಅಧಿಕಾರಿಗಳು ಕೊಟ್ಟಿದ್ದೀವಿ, DC ಕೊಟ್ಟಿದ್ದೀವಿ, SP ಕೊಟ್ಟಿದ್ದೀವಿ, ಸಾಹೇಬ್ರ ಹತ್ರನೂ ಇದೆ. ಅವರೇ ಆರ್ಡರ್ ಕೊಟ್ಟಿದ್ದು, ನಾವಲ್ಲಿ ಟ್ರಿಬ್ಯುನಲ್ ರೆಡಿ ಮಾಡಿ ತಹಶೀಲ್ ಆಫೀಸಲ್ಲಿ ಸಿಕ್ಕಿದ್ದು. ಇದರಲ್ಲಿ ರುದ್ರಭೂಪಾಲ್ ನಾಡಗೌಡ ಮತ್ತು ಸಂಗಮೇಶ್ವರ ನಾಡಗೌಡ ಅಂತ 2 ಕುಟುಂಬ, ಈ ಸಿದ್ಧಲಿಂಗಮ್ಮ ಅನ್ನೋದು 1 ಕುಟುಂಬ. ಅವೆರಡು ಕುಟುಂಬದವರು ಸಿದ್ಧಲಿಂಗಮ್ಮ ಭೂಮಿನೇ ಅಕ್ರಮ ಮಾಡಿಕೊಂಡು ಮಕ್ಕಳಿಗೆ ಅಲ್ಪಾವಧಿ ಹೆಣ್ಣು ಮಕ್ಕಳಿಗೆ ಅಂತ ಬರೀತಾರೆ. ಇದೆಲ್ಲ ನಾನು ಮತ್ತೇನು ಓದೋ ಅವಶ್ಯಕತೆ ಇಲ್ಲ, ಶಾರ್ಟ್ಕಟ್ ಆಗಿ ಮಾತಾಡ್ತೀನಿ. ಅಲ್ಪಾವಧಿ ಹೆಣ್ಣು ಮಕ್ಕಳಿಗೆ ಮತ್ತು ಇನ್ನೊಬ್ಬರು ಬೇರೆಯವರಿಗೆ ಪರಭಾರ ಮಾಡಲಿಕ್ಕೆ ಅವಾಗ ನೋಡ್ತಾರೆ. ಆ ಟ್ರಿಬ್ಯುನಲ್ ಗಮನಕ್ಕೆ ಬರ್ತದೆ, ಅವರಲ್ಲಿ ಮೆನ್ಷನ್ ಮಾಡ್ತಾರೆ, ಅದರಲ್ಲಿ ನಮೂದಿಸ್ತಾರೆ. ಇದು ಭೂ ನ್ಯಾಯ ಮಂಡಳಿ ಗಮನಕ್ಕೆ ತರಲಾಗಿ ಯಾವುದೇ ಕಂದಾಯ ದಾಖಲೆಗಳು, ಮುಟೇಷನ್ಗಳು ಇರುವುದಿಲ್ಲ. ಇವರು ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಇದನ್ನ ಪರಭಾರೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇವ್ರು ಯಾರು? ಇದಕ್ಕೆ ಮುಟೇಷನು, ಕಂದಾಯ ಸಂಬಂಧಪಟ್ಟಂತ ದಾಖಲೆಗಳು ಇರುವುದು ತಿರಸ್ಕರಿಸ್ತೀವಿ, ಸಂಪೂರ್ಣ ಸ್ಪಷ್ಟಪಡಿಸ್ತೀವಿ ಅಂತ ಬರೆದಾರೆ. ಬರೆದ ನಂತರ ನಾನು ಈ ಒಂದು ಘೋಷಣೆ ಪತ್ರಕ್ಕೆ 1164 ಎಕರೆ 100 ಎಕರೆ ಬಿಟ್ಟು 1064 ಎಕರೆ ಒಬ್ಬಳೇ ಘೋಷಣೆದಾರಳು ನಾನು, ಸಿದ್ದಲಿಂಗಮ್ಮ ಗಂಡ ವೆಂಕಟರಾವ್. ಯಾರೇ ನಾನು ವಾರಸುದಾರರು ನನ್ನ ಜೊತೆಗಿಲ್ಲ. ಹಾಗಾಗಿ ಇದನ್ನ 1981 ಆಗಿರ್ತಕ್ಕಂಥ ಆರ್ಡರ್. ನಾನು ಹೇಳ್ತೇನೆ, ಅವ್ರು ಹೇಳಿದ್ರು ಕುಲ್ಲ ಇಲ್ಲ ಗಂಗಾಧರ್ ಅವರೇ, ನಾಡಗೌಡರು ಹೋಗೋದು ಬೇಡ, ನೀವು ಹೋಗೋದು ಬೇಡ, ಇದು ಪ್ರಕರಣ ಬಾಕಿ ಆದ, ಇದು ಬಗೆಹರಲಿ ಅಂತ. ಸರಿ, ಇಲ್ಲ ಜಿಲ್ಲಾಧಿಕಾರಿ ಯಾರು ಸ್ವಾಧೀನವಾಗಿರ್ಬೇಕಂತ ಪತ್ರ ಮಾಡಿದ್ರು. ಮತ್ತೆ ಇಲ್ಲ ನಾ ಹೇಳ್ತೀನಿ, ಮಾತಾಡಿ ಟೋಟ್ಲಿ 25-26 ಎಕರೆ ಕಟ್ಟಿ ತಹಶೀಲ್ದಾರ್ ಮುಂದೆ ಬಿಡಿಸಿದ್ರು. ಸರಿ ಅಂತ ಬಿಟ್ಟು 2 ದಿನ ಆದ್ಮೇಲೆ 3ನೇ ದಿನಕ್ಕೆ ನಾವು ಭೂಮಿ ಬಂದ್ವಿ. ನಮ್ಮ ಭೂಮಿ ಕೂಡ ಅರ್ಜಿ ಹಾಕಿವಿ ನಾವು. ಅವು ಮತ್ತೆ ಸ್ಟೇಟಸ್ ಆರ್ಡರ್ ಅಷ್ಟೇ ತಂದಿದ್ರು, ತರಿಸಿದ್ರು. ತರಿಸಿದ ಯಥಾಸ್ಥಿತಿ ಅಂತ ಕರ್ನಾಟಕ ಸರ್ಕಾರ 70 ದಿನ ಧರಣಿ ಮುಂದುವರೆದಿದೆ. ಈಗಿನ ಬೆಳೆ ಅಂತ ರಕ್ಷಣೆ ಆಗ್ತಿದೆ. ನೋಟಿಸ್ ಬಂದಿದೆ. 70 ದಿನ ಏನಾಯ್ತು?
AC ಸರ್ಗೆ ಬಂದಿರೋದೇ ಮೊನ್ನೆ ಬಂದ್ಮೇಲೆ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಅದಾವು. ಪ್ಯಾರಾವೈಸ್ ರಿಮಾರ್ಕ್ಸ್ ಬರೋದು ವಾಪಸ್ ಅಲ್ಲಿ ಸಬ್ಮಿಟ್ ಮಾಡ್ತೀವಿ ಹೈಕೋರ್ಟ್ ಅಲ್ಲಿ. ಇದು ಎಲ್ಲೋ ಒಂದ್ ಕಡೆ ಇದು ರಿಟ್ ಪಿಟಿಷನ್ ಬರೆದಿರೋದು ನೀವು ಅಲ್ಲ, ನೀವು ಕೋರ್ಟಿಗೆ ಹೋಗಂದ್ರೆ ಹೋಗೋದಲ್ಲ, ಅಲ್ಲಿಂದ ಬಂದಿತ್ತು ನಮಗೆ ನೋಟಿಸ್. ಈಗ ಬಂದೈತಿ ಅದಕ್ಕೆ ಪ್ಯಾರಾವೈಸ್ ರಿಮಾರ್ಕ್ಸ್ ರೆಡಿ ಮಾಡ್ತಾ ಇದೀವಿ. 1 week ಅಲ್ಲಿ ಫೈಲ್ ಮಾಡ್ತೀವಿ. ಅಲ್ಲಲ್ಲ ಅವ್ರು ನಮಗೆ ಅದೇ ಗೌರ್ಮೆಂಟ್ ವಕೀಲರು ಅಬ್ಜೆಕ್ಷನ್ ಕೊಟ್ಟಿದಾರಲ್ಲ, ಅದನ್ನ ನಾವೇ ಕೊಡ್ಬೇಕು. ನಮ್ಮ ತಕರಾರು ಸಲ್ಲಿಸಲಿಕ್ಕೆ ನಮ್ಗೆ ಸಮಯ ಕೊಡ ಅಂತ ಕೇಳಿದ್ರೆ ಅದಕ್ಕೆ ಈಗ ನಾವು ಹಾಕ್ಬೇಕು. ಮೊನ್ನೆ ಬಂದಿದೆ, ಈಗ ನಾವು ಪ್ಯಾರಾವೈಸ್ ರಿಮಾರ್ಕ್ ರೆಡಿ ಮಾಡಿದ್ದೀವಿ, ಕಳಿಸ್ತೀವಿ. ರೆಡಿ ಮಾಡ್ಕೊಂಡು ಮತ್ತೆ ಭೂಮಿ ಇಲ್ಲೇ ಇರುತ್ತೆ, ನೀವು ಎಲ್ಲರೂ ನಾವು ಇರ್ತೀವಿ, ಎಲ್ಲಿಯೂ ಹೋಗುದಿಲ್ಲ. ಈಗ ಒಂದ್ 3 ತಿಂಗಳು ಆಗಿರ್ಬೋದು, ಈ 70 ದಿನ ಕೇಳಿ. ಒಂದ್ ಸೆಕೆಂಡ್ ಸರ್, ಭೂಮಿ ಎಲ್ಲಿಯೂ ಹೋಗಲ್ಲ, ಟ್ರಿಬ್ಯುನಲ್ ಎಲ್ಲಿಯೂ ಹೋಗಲ್ಲ, ಹೈಕೋರ್ಟ್ ಎಲ್ಲಿಯೂ ಹೋಗಲ್ಲ. ನಾವು ಅಲ್ಲೇ ಫೈಟ್ ಮಾಡೋಣ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ನಾವು ನಿಮ್ ಪರವಾಗಿ, ಸರ್ಕಾರ ಪರವಾಗಿನೇ ನಾವು ಹಾಕ್ತೀವಿ. ಅಲ್ಲ, ನಾವು ಅಬ್ಜೆಕ್ಷನ್ ಹಾಕ್ತಾ ಇರೋದು ಸರ್ಕಾರದ ಪರವಾಗಿನೇ. ಗೌರ್ಮೆಂಟ್ಗೆ ಲ್ಯಾಂಡ್ ಉಳಿಲ್ಲ ಅಂತಾನೆ ನಾವು ಅಬ್ಜೆಕ್ಷನ್ ಫೈಲ್ ಮಾಡ್ತಾ ಇದೀವಿ. ಅಂಡ್ ಅಲ್ಲಿ ತನಕ ಉಚ್ಚ ನ್ಯಾಯಾಲಯದ ಆದೇಶವನ್ನ ಫಾಲೋ ಮಾಡಲೇಬೇಕು. 1 ನಿಮಿಷ ಹೇಳೋದು ಕೇಳಿ. 20 ದಿನ ಪ್ರಶ್ನೆ ಬರಲ್ರಿ. ನೋಟಿಸ್ ಯಾವಾಗ ಬರೋದು ಅವಾಗ ಉತ್ತರ ಕೊಡ್ಬೇಕು. ನೀನ್ ಹೇಳಿದಂತ ಕೊಡೋದಲ್ಲ. ಹೈಕೋರ್ಟ್ ಲೀಗಲ್ ನೋಟಿಸ್ ಬಂದ್ಮೇಲೆ ಉತ್ತರ ಕೊಡ್ತಾ ಇದೀವಿ. ಅದು ಒಂದು ಭಾಗ. ನಾವು ಸರ್ಕಾರದ ಪರವಾಗಿ ನಾವು ವಾದ ಮಾಡ್ತಾ ಇದೀವಿ, ಅದು ತಮ್ಮೆಲ್ಲರ ಗಮನಕ್ಕೆ ಇರಲಿ. ಎರಡನೇದ್ದು, ಈಗ ಅದೇ ಹೈಕೋರ್ಟೇ ಕಂಟೆಂಪ್ಟ್ ಇನಿಷಿಯೇಟ್ ಮಾಡಿರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು, SP ಸರ್, AC ಸರ್, DYSP ಅವರು, ತಹಶೀಲ್ದಾರ್ ಎಲ್ಲರ ಮೇಲೂ ಕಂಟೆಂಪ್ಟ್ ಬಂದಿದೆ. ಸೊ ತಾವು ದಯಮಾಡಿ ಖಾಲಿ ಮಾಡಲೇಬೇಕು, ಅದಕ್ಕೆ ಬೇರೆ ದಾರಿ ಇಲ್ಲ. ಅಂತಾನೆ ಸರ್ಕಾರದ ಪರವಾಗಿ ನಾವು ಅಡ್ವೊಕೇಟ್ ಜನರಲ್ ಅವರಿಗೆ ಪ್ಯಾರಾವೈಸ್ ರಿಮಾರ್ಕ್ಸ್ ರೆಡಿ ಮಾಡ್ತಾ ಇದೀವಿ. ಅವೆಲ್ಲ ಡಾಕ್ಯುಮೆಂಟ್ಸ್ ಕೋರ್ಟಿಗೆ ಬರೆದು ತರಿಸ್ಕೊಂತಾ ಇದೀವಿ. ನಾವು ಇನ್ನೊಂದು ವಾರದಲ್ಲಿ ಕೊಡ್ತೀವಿ. ಅದು ಕೋರ್ಟ್ ಅಲ್ಲಿ ಇತ್ಯರ್ಥ ಆಗಬೇಕು. ನಾವು ನಿಮಗೂ ಗೊತ್ತಿದೆ ಕಾನೂನು. ಕೋರ್ಟಿನ ಉಚ್ಚ ನ್ಯಾಯಾಲಯದ ಕೊಡುತ್ತೆ. ಹೈಕೋರ್ಟ್ ನ್ಯಾಯಾಲಯ ಕೊಡಬೇಕು. ಅದೇ ನಾನು ಹೇಳ್ತಾ ಇದ್ದೀನಿ, ಟ್ರಿಬ್ಯುನಲ್ ಇರ್ಲಿ, ಹೈಕೋರ್ಟ್ ಇರ್ಲಿ, ನಾವು ಗವರ್ಮೆಂಟ್ ಪರವಾಗಿ ವಾದ ಮಾಡ್ತೀವಿ. ಇನಿಷಿಯೇಟ್ ಮಾಡಿದೀವಿ. ಅಷ್ಟೊತ್ತಿಗೆ ಎಲೆಕ್ಷನ್ ಬಂತು, ಟ್ರಿಬ್ಯುನಲ್ ಡಿಸಾಲ್ವ್ ಆದವು. ಮತ್ತೊಂದ್ಸಲ ಈಗ ಹೊಸ ಸರ್ಕಾರ ಬಂದ್ಮೇಲೆ ಮತ್ತೆ ಟ್ರಿಬ್ಯುನಲ್ ಅಸ್ತಿತ್ವಕ್ಕೆ ಬಂದ್ಮೇಲೆ ಮತ್ತೆ ವಿಚಾರಣೆ ಮುಂದುವರೆದಿರ್ತದೆ. ಹೈಕೋರ್ಟ್ ಕಳಿಸಿ. ಇದು ಇರೋದ್ರಿಂದ ನಮ್ಮನ್ನೆಲ್ಲ ಪಾರ್ಟಿ ಮಾಡ್ಕೊಂಡು ಇದರಲ್ಲಿ ಇದು ಮಾಡಿದ್ದಾರೆ. ಈ ಮೊದಲೇನೆ ಮಾಡಬೇಕಿತ್ತು, ಇದನ್ನು ಮಾಡಲಿಲ್ಲ ಅಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ನಮಗೆ ಬರ್ತದೆ, ಎಲ್ಲರಿಗೂ ಬರ್ತದೆ. ಅದು ಇನ್ಕ್ಲೂಡಿಂಗ್ ರೆವಿನ್ಯೂ ಆ್ಯಂಡ್ ಪೊಲೀಸ್. ಇದರಲ್ಲಿ ಅವ್ರು ಅದನ್ನೇ ಹೇಳ್ತಾರೆ, ರಿಪ್ರೆಸೆಂಟೇಷನ್ ಅಥವಾ ಕಂಪ್ಲೇಂಟ್ ಏನಾದರೂ ಕೊಟ್ಟರೆ ಅದ್ರ ಪ್ರಕಾರ ಅದು ಲಿಬರ್ಟಿ ಇದೆ, ಪೆಟಿಷನರ್ಗೆ ಅಂತ ಇದೆ, ಆಮೇಲೆ ಪೀಸ್ಫುಲ್ ಪೊಸಿಷನ್ಗೂ ಬೇಕಂತ ಇದೆ. ಈ ಇದರ ಪ್ರಕಾರ ಹೈಕೋರ್ಟ್ ಆರ್ಡರ್ ಪ್ರಕಾರ ಈ ಲ್ಯಾಂಡು ಇದೆ, ಇದೆಲ್ಲ 419. ಸೊ ಇದರಲ್ಲೇ ನೀವು ಈಗ ಕುಂತಿರೋದು. ಹೀಗಾಗಿ ಅವ್ರು ಹೇಳ್ದಂಗೆ ತಾವು ಇದನ್ನ ಜಾಗನ ಇಲ್ಲಿಂದ ಖಾಲಿ ಮಾಡಬೇಕಾಗ್ತದೆ. ಪ್ರೆಸೆಂಟೇಷನ್ ಕೊಟ್ಟಾರೆ. ಈಗ ತಹಸೀಲ್ದಾರು ಆಮೇಲೆ AC ಸಾಹೇಬ್ರು ಹೇಳ್ದಂಗೆ ಇದನ್ನ ಇಲ್ಲಿಂದ ನೀವು ಇದನ್ನ ಯಾವುದು ಖಾಲಿ ಮಾಡಬೇಕಾಗ್ತದೆ. ಖಾಲಿ ಮಾಡಲಿಲ್ಲ ಅಂದ್ರೆ ನಾವು ಕರ್ಕೋಬೇಕಾಗ್ತದೆ. ಎಲ್ಲಿವರೆಗೆ ಹೋರಾಟ?
ಸಂಸತ್ತಿನೊಳಗೆ ನುಗ್ಗಿ ಗಲಾಟೆ ಮಾಡಿದ ದುಷ್ಕರ್ಮಿಗಳಿಗೆ ಒಳಬರಲು ಸಂಸದ ಪ್ರತಾಪ್ ಸಿಂಹ ಅವರು ಪಾಸ್ ನೀಡಿದ್ದು ಅನೇಕ ಊಹಾಪೋಹ ಸೃಷ್ಟಿ ಮಾಡಿದೆ. ಪ್ರತಾಪ್ ಸಿಂಹ ಯಾಕೆ ಮಾತಾಡುತ್ತಿಲ್ಲ? ಇಡೀ ಪ್ರಪಂಚ ಬೆಚ್ಚಿ ಬೀಳುವ ಹಾಗೆ ನಮ್ಮ ದೇಶದಲ್ಲಿ ಘಟನೆ ನಡೆದರೂ ಪ್ರತಾಪ್ ಸಿಂಹ ಮೌನ ಯಾಕೆ ಎಂದು ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನಾಗವೇಣಿ ಪಾಟೀಲ್ ಆಕ್ರೋಶಿಸಿದ್ದಾರೆ. ಸಂಸತ್ ಒಳಗಡೆ ಬಿಡುವಾಗ ಸರಿಯಾಗಿ ಚೆಕ್ ಮಾಡದೆ ಬಿಟ್ಟಿರುವುದು, ಸಂಸತ್ ಸದಸ್ಯರು ಕುಳಿತಿರುವಂತಹ ಜಾಗದಲ್ಲಿ ನೆಗೆದು ಕಲರ್ಸ್ ಫ್ಲಾಶ್ ಗಳನ್ನು ಮಾಡಿ ಕೆಮಿಕಲ್ಸ್ ಗಳನ್ನು ಆರಿಸಿ ಎಲ್ಲವನ್ನೂ ಮಾಡಿದ್ರು. ಕೃತ್ಯ ಏನಿದು? ನಿಜವಾಗಿ ಭಯೋತ್ಪಾದನೆ ಕೃತ್ಯವಾಗಿದ್ದು ಹೌದು. ಮೊದಲನೇದಾಗಿ ಭಾರತೀಯಳಾಗಿ ಇದನ್ನು ನಾನು ಖಂಡಿಸುತ್ತೇನೆ. ಕೃತ್ಯವನ್ನು ಮಾಡಿರುವಂತವರು ಮನೋರಂಜನ್, ಸಾಗರ್ ಶರ್ಮಾ, ನೀಲಂ ಮತ್ತು ಠಾಕ್ರೆ. ಇವತ್ತು ಏನು ಹೇಳುತ್ತಿದ್ದಾರೆ? ಲೋಕಸಭಾ ಭದ್ರತೆಯ ವೈಫಲ್ಯ. ಕಾಂಗ್ರೆಸ್ ಎಂಪಿ ಪಾಸ್ ಏನಾದರೂ ಕೊಟ್ಟಿದ್ದರೆ ಪ್ರತಾಪ್ ಸಿಂಹ ಅವರು 100 ಸಲ ಲೈವ್ ಬಂದು ತಾನಾಗಿ ಹಾಗೆ ಮಾಡುತ್ತಿದ್ದರು. ಮಾಧ್ಯಮಗಳಿಗೆ ಕುಮ್ಮಕ್ಕು ಕೊಟ್ಟು ಅಲ್ಲಿ ಸಂಬಂಧ ಇತ್ತು, ಇಲ್ಲಿ ಸಂಬಂಧ ಇತ್ತು ಎಂದು ಉದ್ದ ಪುಂಗಿ ಊದುತ್ತಿದ್ದರು. ಪ್ರತಾಪ್ ಸಿಂಹ ಅವರು ಬೇರೆ ವಿಷಯದಲ್ಲಿ ಕತೆ ಬರೆಯೋರು, ಯಾಕೆ ಏನು ಹೇಳುತ್ತಿಲ್ಲ? ಕತೆ ಬರೆಯುವುದರಲ್ಲಿ ಬ್ಯುಸಿಯಾಗಿರಬೇಕು. ಇಂದು ಸಂಜೆ ಒಂದು ಕತೆ ರೆಡಿ ಮಾಡುತ್ತಿರಬೇಕು, ಆಗ ಹೇಳುತ್ತಾರೆ. ಅವರು ಮಾನಸಿಕ ಅಸ್ವಸ್ಥರಾಗಿದ್ದರು. ನಮ್ಮ ಆಫೀಸಿಗೆ ಬಂದು ಫಾಸ್ಟ್ ತೆಗೆಸಿಕೊಂಡು ಹೋದರು. ನನಗೆ ಗೊತ್ತೇ ಆಗಿಲ್ಲ. ಈ ತರ ಸ್ಕ್ರಿಪ್ಟ್ 100% ಪ್ರತಾಪ್ ಸಿಂಹ ಅವರು ಕೊಡುತ್ತಾರೆ. ಯಾಕೆಂದರೆ ಕತೆ ಬರೆಯುವುದರಲ್ಲಿ ಎತ್ತಿದ ಕೈ. ಲೋಕಸಭಾ ಸ್ಪೀಕರ್ ಅಲ್ಲಿ ಪ್ರತಾಪ್ ಸಿಂಹ ಅವರನ್ನು ಸಂಸದದಿಂದ ಉಚ್ಚಾಟನೆ ಮಾಡಬೇಕು. ಪ್ರತಾಪ್ ಸಿಂಹ ಅವರ ಮೇಲೂ ಕೇಸು ದಾಖಲಿಸಬೇಕು ಎಂದು ನಾಗವೇಣಿ ಆಗ್ರಹಿಸಿದ್ದಾರೆ. ನಮಸ್ಕಾರ ಬಂಧುಗಳೇ. ಸಂಸತ್ತಿನೊಳಗಡೆ ನುಗ್ಗಿ ಗಲಾಟೆ ಮಾಡಿದ ದುಷ್ಕರ್ಮಿಗಳು ಒಳಬರಲು ಸಂಸದ ಪ್ರತಾಪ್ ಸಿಂಹ ಅವರು ಪಾಸ್ ನೀಡಿದ್ದು ಅನೇಕ ಊಹಾಪೋಹ ಸೃಷ್ಟಿ ಮಾಡಿದ ಪ್ರತಾಪ್ ಸಿಂಹ ಅವರು ಯಾಕೆ ಮಾತಾಡ್ತಿಲ್ಲ? ಇಡೀ ಪ್ರಪಂಚ ಬೆಚ್ಚಿ ಬಿಡುವ ಹಾಗೆ ನಮ್ಮ ದೇಶದಲ್ಲಿ ಘಟನೆ ನಡೆದಿದೆ. ಪ್ರತಾಪ್ ಸಿಂಹ ಅವರು ಮೌನ ಯಾಕೆ? ಸಂಸತ್ತು ಒಳಗಡೆ ಬಿಡುವಾಗ ಸರಿಯಾಗಿ ಚೆಕ್ ಮಾಡದೆ ಬಿಟ್ಟಿರುವುದು, ಸಂಸತ್ ಸದಸ್ಯರು ಕುಳಿತಿರುವಂಥ ಜಾಗದಲ್ಲಿ ನೆಗೆದು ಕಲರ್ ಫ್ಲಾಶ್ಗಳನ್ನು ಮಾಡಿ ಕೆಮಿಕಲ್ಸ್ಗಳನ್ನು ಹಾರಿಸಿ ಎಲ್ಲವನ್ನು ಮಾಡಿದರು. ಕೃತ್ಯ ಏನದು? ನಿಜವಾಗಿಯೂ ಭಯೋತ್ಪಾದನೆ ಕೃತ್ಯ ಆಗಿದ್ದು ಹೌದು. ಮೊದಲನೇದಾಗಿ ಭಾರತೀಯಳಾಗಿ ಇದನ್ನು ನಾನು ಖಂಡಿಸುತ್ತೇನೆ. ಈಗ ಕೃತ್ಯವನ್ನು ಮಾಡಿರುವಂತಹ ಮನೋರಂಜನ್, ಸಾಗರ್ ಮತ್ತು ಶರ್ಮಾ, ನೀಲಂ ಮತ್ತು ಠಾಕ್ರೆ ಇವತ್ತು ಏನು ಹೇಳ್ತಿದ್ದಾರೆ ಅಂತಂದರೆ, ಲೋಕಸಭಾ ಭದ್ರತೆ ವೈಫಲ್ಯ ಮತ್ತು ಆಮೇಲೆ ಕಾಂಗ್ರೆಸ್ MP ಪಾಸ್ ಏನಾದರೂ ಕೊಟ್ಟಿದ್ರೆ ಪ್ರತಾಪ್ ಸಿಂಹ ಅವರು 100 ಸಲ ಲೈವ್ ಬಂದು ತಾನಾಗಿ ಮಾತನಾಡ್ತಿದ್ರು. ಯಾಕಂತಂದರೆ ಮಾಧ್ಯಮಗಳಿಗೆ ಕುಮ್ಮಕ್ಕು ಕೊಟ್ಟು ಅಲ್ಲಿ ಸಂಬಂಧ ಇತ್ತು, ಇಲ್ಲಿ ಸಂಬಂಧ ಇತ್ತು ಎಂದು ಉದ್ದವಾಗಿ ಪುಂಗಿನ ಊದ್ತಾ ಇದ್ರು. ಪ್ರತಾಪ್ ಸಿಂಹ ಅವರು ಬೇರೆ ವಿಷಯದಲ್ಲಿ ಕತೆ ಬರೆಯೋದು ಯಾಕೆ ಏನು ಹೇಳ್ತಾ ಇಲ್ಲ ಅಂತಂದ್ರೆ, ಅವರು ಕತೆ ಬರೆಯೋದ್ರಲ್ಲಿ ಬ್ಯುಸಿ ಆಗಿರ್ಬೇಕು ಅನ್ಸುತ್ತೆ. ನೋಡ್ರಿ, ಇವತ್ತೇನಾದ್ರೂ ಸಂಜೆ ಒಂದು ಕತೆ ರೆಡಿ ಮಾಡ್ಕೊಂಡು ಬರ್ತಾರೆ. ಹಾಗೆ ಏನ್ ಹೇಳ್ತಾರೆ ಅಂತಂದ್ರೆ, ಅವರು ಮಾನಸಿಕ ಅಸ್ತವ್ಯಸ್ತರಾಗಿದ್ರು, ನನ್ನ ಆಫೀಸ್ಗೆ ಬಂದಿದ್ರು, ಪಾಸ್ ತೆಗೆದುಕೊಂಡು ಹೋಗಿದ್ರು, ನನಗೆ ಗೊತ್ತಿಲ್ಲ. ಹಾಗೆ ಒಂದು ಸ್ಕ್ರಿಪ್ಟ್ 100% ಆಗಿ ಪ್ರತಾಪ್ ಸಿಂಹ ಅವರು ಕೊಡ್ತಾರೆ. ಯಾಕಂದ್ರೆ ಕತೆ ಬರೆಯೋದ್ರಲ್ಲಿ ಅವರು ಎತ್ತಿದ ಕೈ. ಅದಕ್ಕಾಗಿ ನಾನು ಏನಂತಂದ್ರೆ, ಲೋಕಸಭೆ ಸ್ಪೀಕರ್ ಅಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದ್ರೆ, ಪ್ರತಾಪ್ ಸಿಂಹ ಅವರನ್ನ ಸಂಸದದಿಂದ ಉಚ್ಚಾಟನೆ ಮಾಡಬೇಕು ಅಂತಂತ ಹೇಳಿ ಅವರಲ್ಲಿ ಮತ್ತೆ ಕೇಸ್ನ ದಾಖಲಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿ ಕೇಳ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ನಮ್ಮ ಭಾರತದ ಹಿತದೃಷ್ಟಿಯನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಅಂತಂತೇಳಿ ಕೇಳ್ತಾ ಇದ್ದೀನಿ. ಕನ್ನಡ ವಿಶ್ವವಿದ್ಯಾಲಯದ ಜಾನಪದ ಅಧ್ಯಯನ ವಿಭಾಗದ ಸಮಾಜಶಾಸ್ತ್ರ PhD ಸಂಶೋಧನಾ ವಿದ್ಯಾರ್ಥಿಯಾದ ನೀಲಪ್ಪ ಎಸ್ ಇವರಿಗೆ PhD ಪ್ರದಾನ ಮಾಡಲಾಯಿತು. ಕನ್ನಡ ವಿಶ್ವವಿದ್ಯಾಲಯದ ಜಾನಪದ ಅಧ್ಯಯನ ವಿಭಾಗದಲ್ಲಿ ಸಮಾಜ ವಿಜ್ಞಾನ ನಿಕಾಯದ ಡೀನರ ಸಮ್ಮುಖದಲ್ಲಿ PhD ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಮೌಖಿಕ ಪರೀಕ್ಷೆಯ ಮೂಲಕ ಮಾನ್ಯ ಕುಲಪತಿಗಳು ನೀಲಪ್ಪ ಎಸ್ ಅವರಿಗೆ PhD ಪದವಿಯನ್ನು ಘೋಷಿಸಿರುತ್ತಾರೆ. ಹಂಪಿ ಪರಿಸರ ಜನಪದರ ಸಮಾಜ ಸಾಂಸ್ಕೃತಿಕ ಅಧ್ಯಯನ ಎಂಬ ನನ್ನ PhD ಅಧ್ಯಯನಕ್ಕೆ ಪ್ರಾಧ್ಯಾಪಕರಾದ ಡಾಕ್ಟರ್ ಹೆಬ್ಬಾಲೆ ಕೆ ನಾಗೇಶ್ ಅವರು ಮಾರ್ಗದರ್ಶಕರಾಗಿದ್ದರು ಹಾಗೂ HPPC ಪದವಿ ಪೂರ್ವ ಕಾಲೇಜು ಚಳ್ಳಕೆರೆಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ MK ದೇವಪ್ಪ ಇವರು ಸಹ ಮಾರ್ಗದರ್ಶನ ಮಾಡಿದ್ದರು.
ಸಮಾಜದಲ್ಲಿ ಪ್ರತಿಯೊಬ್ಬರು ತಮ್ಮ ಜೀವನ ನಿರ್ವಹಣೆಗಾಗಿ ಒಂದಲ್ಲ ಒಂದು ವೃತ್ತಿಯನ್ನು ಅವಲಂಬಿಸಿರುತ್ತಾರೆ. ಅಂತಹ ವೃತ್ತಿಗಳಲ್ಲಿ ಲೈಂಗಿಕ ಒಂದು. ಈ ವೃತ್ತಿಯನ್ನು ತಮ್ಮ ಜೀವನ ನಿರ್ವಹಣೆಗಾಗಿ ಆಯ್ಕೆ ಮಾಡಿಕೊಂಡ ಲೈಂಗಿಕ ಕಾರ್ಯಕರ್ತರನ್ನು ಗೌರವಿಸಬೇಕು ಎಂದು ಸಂಶೋಧಕ ಮಂಜುನಾಥ್ ಫಕೀರಪ್ಪ ಉಪ್ಪಾರ್ ಅಭಿಪ್ರಾಯಪಟ್ಟರು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಭಾಷಾಂತರ ಅಧ್ಯಯನ ವಿಭಾಗದಲ್ಲಿ ಹಮ್ಮಿಕೊಂಡಿದ್ದ ವ್ಯಾಖ್ಯಾನ ವಿದ್ಯಾರ್ಥಿಗಳ ಸಂವಾದ ಕಾರ್ಯಕ್ರಮದಲ್ಲಿ ಅವರು ನಳಿನಿ ಜಮೀಲಾ ಅವರ ಸೆಕ್ಸ್ ವರ್ಕರ್ ಒಬ್ಬಳ ಆತ್ಮಕಥೆ ಕೃತಿಯ ಕುರಿತು ಉಪನ್ಯಾಸ ನೀಡುತ್ತಿದ್ದರು. ಮುಂದುವರೆದು ಸಾಹಿತ್ಯ ಕೃತಿಗಳು ಸಮಾಜಶಾಸ್ತ್ರೀಯ ವಿಭಾಗದಲ್ಲಿ ದ್ವಿತೀಯ ಆಕಾರಗಳಾದರೂ ಆತ್ಮಕಥೆಗಳು ಪ್ರಾಥಮಿಕ ಆಕಾರಗಳಾಗುತ್ತವೆ ಎಂದರು. ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ, ತೆರೆಯ ಮೇಲಿನ ವಿಷಯಗಳು ಬಹುಬೇಗ ಸಮಾಜದಲ್ಲಿನ ಪ್ರತಿಯೊಬ್ಬರಿಗೂ ತಿಳಿಯುತ್ತವೆ. ಆದರೆ ತೆರೆಯ ಹಿಂದೆ ನಡೆಯುವ ಘಟನೆಗಳನ್ನು ದಾಖಲಿಸುವ ಕೆಲಸವನ್ನು ಸಾಹಿತ್ಯವು ನಿರ್ವಹಿಸುತ್ತದೆ ಎಂದು ಹೇಳಿದರು. ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎ. ಮೋಹನ್ ಕುಂಟಾರ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡುತ್ತಾ, ಭಾಷಾಂತರ ಕೇವಲ ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬಹುಶಿಸ್ತೀಯ ನೆಲೆಯಲ್ಲಿಯೂ ಭಾಷಾಂತರ ಕೃತಿಗಳನ್ನು ಅಧ್ಯಯನಕ್ಕೆ ಬಳಸಿಕೊಳ್ಳಬಹುದು ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಾಯಕರ್ ಜಯಮ್ಮ ಅವರು, ಭಾಷಾಂತರ ಎಂದರೆ ಕೇವಲ ಎರಡು ಭಾಷೆಗಳ ನಡುವೆ ನಡೆಯುವ ಕ್ರಿಯೆ ಮಾತ್ರವಲ್ಲ, ಇದು ಎರಡು ಸಮಾಜದ ಸಂಸ್ಕೃತಿ, ಆಚಾರ, ವಿಚಾರ, ಜೀವನ ಕ್ರಮದ ವಿನಿಮಯವೂ ಆಗಿದೆ ಎಂದು ಹೇಳಿದರು. ಮುಂದುವರೆದು ನಳಿನಿ ಜಮೀಲಾ ಅವರ ಆತ್ಮಕಥೆ ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಅದು ಅನೇಕ ಸೆಕ್ಸ್ ವರ್ಕರ್ಗಳ ಆತ್ಮಕಥೆಯಾಗಿ ಮಹತ್ವ ಪಡೆದಿದೆ ಎಂದು ಹೇಳಿದರು. ಹಾಗೆಯೇ ಅಂತಾರಾಷ್ಟ್ರೀಯ ಭಾಷಾಂತರ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಭಾಷಾಂತರ ಮಾಹಿತಿ ಕ್ರೋಢೀಕರಣ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಮಾಣ ಪತ್ರ ಹಾಗೂ ಚೆಕ್ ಅನ್ನು ಮಾನ್ಯ ಕುಲಪತಿಗಳು ನೀಡಿದರು. ಕೂಡ್ಲಿಗಿ ತಾಲೂಕಿನ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಾದ ವಿಜಯ್ ಬಂಗೇರ ಹಾಗೂ ಮಾರೀಶ್ ಅವರು ಪ್ರಥಮ ಹಾಗೂ ದ್ವಿತೀಯ ಬಹುಮಾನಗಳನ್ನು ಸ್ವೀಕರಿಸಿದರು. ಈ ಕಾರ್ಯಕ್ರಮವನ್ನು ವಿನೀತಾ ಜಯಂ ಅವರು ನಿರೂಪಿಸಿದರು. ಸಂಚಾಲಕರಾದ ರೇಬಕ್ಕಾ ಹಾಗೂ ಅನಂತ ಅವರು ಉಪಸ್ಥಿತರಿದ್ದರು. ಇಲ್ಲಿಗೆ ದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.